ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋಗೆ ನಿಮಗೆ ಸ್ವಾಗತ. ಇದು ಕೇವಲ ಒಂದು ಕಾರ್ ಕಂಪನಿ ಕಥೆ ಅಲ್ಲ. ಇದು ಯುದ್ಧದ ಕಥೆ, ಸೋಲಿನ ಕಥೆ, ಪುನರ್ಜನ್ಮದ ಕಥೆ ಮತ್ತು ನೋವಿನಿಂದ ಹುಟ್ಟಿದ ಜಾಗತಿಕ ವಿಜಯದ ಕಥೆ. ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಕಾರ್ ಬ್ರ್ಯಾಂಡ್ಗಳಲ್ಲಿ ಒಂದಾದ BMW ಒಂದು ಟೈಮಲ್ಲಿ ಇಂಜಿನ್ ತಯಾರಿಸಲು ಬ್ಯಾನ್ ಆಗಿದ್ದಂಥ ಕಂಪನಿ, ಒಂದು ಟೈಮಲ್ಲಿ ಸಂಪೂರ್ಣವಾಗಿ ನಾಶ ಆಗೋ ಹಂತಕ್ಕೆ ಬಂದಿದ್ದಂಥ ಕಂಪನಿ. ಆದರೆ ಅದೇ BMW ಇಂದು ಶಕ್ತಿ, ಐಷಾರಾಮಿ ಮತ್ತು ಇಂಜಿನಿಯರಿಂಗ್ನ ಸಿಂಬಲ್. BMW ಅಂದರೆ ಕೇವಲ ಕಾರಲ್ಲ, ಅದು ಒಂದು ಕನಸು, ಒಂದು ಜೀವನ ಶೈಲಿ, ನೋವಿನ ಮೂಲಕ ಜಯ ಸಾಧಿಸಿದ ಸಂಕೇತ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದರೆ ಇದು BMWನ ನಿಜವಾದ ಹಾಗೂ ಸಂಪೂರ್ಣ ಕತೆ. ಯುದ್ಧ ವಿಮಾನಗಳಿಂದ ಐಷಾರಾಮಿ ಕಾರ್ಗಳವರೆಗೆ, ಬೂದಿಯಿಂದ ಜಾಗತಿಕ ಸಾಮ್ರಾಜ್ಯದವರೆಗೆ. ಸ್ನೇಹಿತರೆ, ಅದು 1800ರ ಸಮಯ. ಆ ಸಮಯದಲ್ಲಿ ಜರ್ಮನಿ ಭಾರಿ ಕೈಗಾರಿಕಾ ಬೆಳವಣಿಗೆಯನ್ನು ಅನುಭವಿಸ್ತಿತ್ತು. ಹೊಸ ಮೆಷಿನರೀಸ್, ಹೊಸ ಫ್ಯಾಕ್ಟ್ರೀಸ್, ಹೊಸ ಟೆಕ್ನಾಲಜೀಸ್. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಇತಿಹಾಸದ ಅತ್ಯಂತ ಶಕ್ತಿಶಾಲಿ ಕಾರ್ ಕಂಪ್ನಿ ಒಂದು ರಸ್ತೆಯಲ್ಲ, ಆಕಾಶದಲ್ಲಿ ಹುಟ್ಟಲಿದೆ ಅಂತ. 1913ರಲ್ಲಿ ಜರ್ಮನಿಯ ಮ್ಯೂನಿಚ್ ನಗರದಲ್ಲಿ ಕಾರ್ಲ್ ರಾಪ್ ಎಂಬ ಪ್ರತಿಭಾವಂತ ಎಂಜಿನಿಯರ್ ಒಂದು ಕಂಪನಿನ ಆರಂಭಿಸಿದ್ರು. ಆ ಕಂಪನಿ ಕಾರ್ಗಳನ್ನ ಮಾಡ್ತಿರ್ಲಿಲ್ಲ, ಅವರು ಮಾಡ್ತಿದ್ದು ವಿಮಾನದ ಇಂಜಿನ್ಗಳನ್ನ. ಅದೇ ಸಮಯದಲ್ಲಿ ಗುಸ್ಟಾವ್ ಒಟ್ಟೋ ಎಂಬ ಇನ್ನೊಬ್ಬ ಇಂಜಿನಿಯರ್ ವಿಮಾನ ಇಂಜಿನ್ ತಯಾರಿಸ್ತಿದ್ರು. ಅವರು ಬೇರೆ ಯಾರೂ ಅಲ್ಲ, 4 ಸ್ಟ್ರೋಕ್ ಇಂಜಿನ್ ಕಂಡಿಡಿದಂಥ ನಿಕೋಲಾಸ್ ಒಟ್ಟೋ ಅವರ ಮಗ. ಇಬ್ಬರೂ ಸೇರಿ ಭವಿಷ್ಯದ ಹಾರಾಟವನ್ನು ನಿರ್ಮಿಸುತ್ತಿದ್ದರು. 1916ರಲ್ಲಿ ಎರಡೂ ಕಂಪನಿಗಳು ಒಂದಾದವು. 1917ರಲ್ಲಿ ಹೊಸ ಹೆಸರು ಹುಟ್ಟಿತು, BMW, ಬೇರಿಷ್ ಮೋಟರೆನ್ ವರ್ಕೆ, ಅಂದರೆ ಬೆವೇರಿಯನ್ ಮೋಟಾರ್ ವರ್ಕ್ಸ್. ನೀಲಿ ಬಿಳಿ ಲೋಗೋ, ಬವೇರಿಯಾ ರಾಜ್ಯದ ಬಣ್ಣಗಳು ಮತ್ತು ತಿರುಗುವ ವಿಮಾನ ಪ್ರೊಪೆಲ್ಲರ್ನ ಸಂಕೇತ. BMW ಹುಟ್ಟಿತ್ತು. 1918 ಜರ್ಮನಿ ಯುದ್ಧದಲ್ಲಿ ಸೋತಿತ್ತು. 1919 ವರ್ಸೈ ಒಪ್ಪಂದ. ಜರ್ಮನಿಗೆ ವಿಮಾನ ಮತ್ತು ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಪೂರ್ಣ ನಿಷೇಧ. ಅದರ ಅರ್ಥ ಒಂದೇ, BMW ಹುಟ್ಟಿದ ಉದ್ದೇಶವೇ ಅಕ್ರಮವಾಗಿತ್ತು. ಮಾರ್ಕೆಟ್ ಇಲ್ಲ, ಪ್ರೊಡಕ್ಷನ್ ಇಲ್ಲ, ಭವಿಷ್ಯನೂ ಇಲ್ಲ. ಇದು BMWನ ಮೊದಲ ಸಾವು. ಆದರೆ BMW ಸುಮ್ಮನಾಗಲಿಲ್ಲ. 1923ರಲ್ಲಿ BMW ಹೊಸ ದಾರಿ ಹಿಡಿಯಿತು. ವಿಮಾನ ಅಲ್ಲ, ಮೋಟಾರ್ ಸೈಕಲ್. BMW R32. ಇದು ಕೇವಲ ಬೈಕ್ ಅಲ್ಲ, ಇದು BMWನ ಉಳಿವಿನ ಸಂಕೇತ. ಜನರು ಇಷ್ಟಪಟ್ಟರು, ಮಾರಾಟ ಹೆಚ್ಚಾಯಿತು, BMW ಮತ್ತೆ ಉಸಿರಾಡಿತು. 1928ರಲ್ಲಿ BMW ತನ್ನ ಮೊದಲ ಕಾರನ್ನು ಇಂಟ್ರೊಡ್ಯೂಸ್ ಮಾಡಿತು, BMW 315. ಸ್ಮಾಲ್, ಸಿಂಪಲ್ ಬಟ್ ಎಕ್ಸಲೆಂಟ್. BMW ಕಾರ್ಗಳನ್ನ ಮಾಡಬಹುದು ಎಂದು ಜಗತ್ತಿಗೆ ಸಾಬೀತುಪಡಿಸಿತು. ಮತ್ತೆ ಯುದ್ಧ, ಮತ್ತೆ ವಿಮಾನದ ಇಂಜಿನ್ಗಳು, ಮತ್ತೆ ನಾಶ. 1945ರಲ್ಲಿ BMW ಫ್ಯಾಕ್ಟರಿ ಸಂಪೂರ್ಣ ಧ್ವಂಸ ಆಯಿತು. ಮತ್ತೆ ಬ್ಯಾನ್, ಮತ್ತೆ ಝೀರೋ. BMW ಬದುಕು ಉಳಿಸ್ಕೊಳ್ಳೋಕ್ಕೆ ಪಾತ್ರೆಗಳು, ಸೈಕಲ್, ಕೃಷಿ ಉಪಕರಣಗಳನ್ನ ತಯಾರಿಸಿತು. ಇದು ಐಷಾರಾಮಿ ಅಲ್ಲ, ಇದು ಬದುಕು. 1959 BMW ನಿಯರ್ಲಿ ಬ್ಯಾಂಕ್ರಪ್ಟ್. ಮರ್ಸಿಡೀಸ್ ಬೆನ್ಸ್ BMWನ ಖರೀದಿಸೋಕ್ಕೆ ಮುಂದಾಯಿತು. BMW ಇತಿಹಾಸವೇ ಇಲ್ಲವಾಗುವ ಅಂತ. ಈ ಟೈಮಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬಂದರು, ಹರ್ಬರ್ಟ್ ಕ್ವಾಡ್. ಅವರು ಹಣ ಇನ್ವೆಸ್ಟ್ ಮಾಡಿದ್ರು, ನಂಬಿಕೆ ಇಟ್ಟರು, BMWನ ಉಳಿಸಿದ್ರು. BMWಗೆ ಎರಡನೇ ಜೀವ ಸಿಕ್ತು. 1961 BMW 1500 ನ್ಯೂ ಕ್ಲಾಸೆ. ಇಲ್ಲಿಂದ BMW ಆತ್ಮ ಹುಟ್ಟಿತು. ಜಾಯ್ ಆಫ್ ಡ್ರೈವಿಂಗ್, ದ ಅಲ್ಟಿಮೇಟ್ ಡ್ರೈವಿಂಗ್ ಮಷಿನ್. BMW ಕೇವಲ ಕಾರ್ಗಳನ್ನ ಮಾರಲಿಲ್ಲ, ಅವರು ಭಾವನೆಗಳನ್ನ ಮಾರಿದ್ರು. 3 ಸೀರೀಸ್, 5 ಸೀರೀಸ್, 7 ಸೀರೀಸ್, ಅಮೇರಿಕಾ, ಜಪಾನ್, ಎಂಟೈರ್ ವರ್ಲ್ಡ್. BMW ಒಂದು ಸಂಸ್ಕೃತಿ ಆಯಿತು. BMW ಮೋಟರ್ ಸ್ಪೋರ್ಟ್, M3, M5, M6. ಇವು ಕಾರುಗಳಲ್ಲ, ಇವು ಕನಸುಗಳು. ಟೆಸ್ಲಾ EV ಭವಿಷ್ಯ. BMW ಬದಲಾಯಿತು, ಆದರೆ ತನ್ನ ಆತ್ಮ ಕಳೆದುಕೊಳ್ಳಲಿಲ್ಲ. BMW i3, BMW i8, BMW i4, BMW iX. ಟೆಕ್ನಾಲಜಿ ಪ್ಲಸ್ ಎಮೋಷನ್ಗೆ ಬೆಸ್ಟ್ ಎಕ್ಸಾಂಪಲ್. ಸ್ನೇಹಿತರೆ, ಇದು ಕೇವಲ BMW ಕಾರಿನ ಕಥೆ ಅಲ್ಲ, ಇದು ನಮ್ಮೆಲ್ಲರಿಗೂ ಜೀವನದ ಪಾಠ ಹೇಳುವ ಕತೆ. ನಾವು ಸೋಲ್ಬಹುದು, ಕುಸಿಯಬಹುದು, ಆದರೆ ಎದ್ದು ಸಾಗಲೇಬೇಕು. BMW ಹೇಳುತ್ತೆ, ನೀವು ಕುಸಿಯಬಹುದು, ಆದರೆ ಅಲ್ಲೇ ಉಳಿಯಬಾರದು. BMW ಒಂದು ಕಂಪನಿ ಅಲ್ಲ, ಅದು ಧೈರ್ಯದ ಪಾಠ, ಪುನರ್ಜನ್ಮದ ಕತೆ. ನೆನ್ಪಿಟ್ಕೊಳ್ಳಿ, ಪ್ರತಿ ಇಂಜಿನ್ ನಿಂತು ಹೋದ್ರೂ ಮತ್ತೆ ಸ್ಟಾರ್ಟ್ ಆಗಬಹುದು. ಧನ್ಯವಾದಗಳು.